ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಜರಂಗ ದಳದ ಗೂಂಡಾಗಳು ಮತ್ತೆ ಬಾಲ ಬಿಚ್ಚಿರುವ ಸಂಗತಿ ಬೆಳಕಿಗೆ ಬಂದಿದೆ. ಕಾಲೇಜು ಸಹಪಾಠಿಗಳ ಜೊತೆ ದೇವಸ್ಥಾನದ ಬ್ರಹ್ಮಕಲೋತ್ಸವಕ್ಕೆ ಹೋಗಿದ್ದ ಅಪ್ರಾಪ್ತ ಮುಸ್ಲಿಂ ಬಾಲಕನ ಮೇಲೆ ಬಜರಂಗ ದಳದ ಗೂಂಡಾಗಳು ಗುಂಪು ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಬಾಲಕನನ್ನ ಅಪಹರಿಸಿ ಅಮಾನುಷವಾಗಿ ಥಳಿಸಿ ಆತನ ಧರ್ಮ ನಿಂದನೆಯನ್ನು ಮಾಡಿ ಬಾಲಕನಿಗೆ ಜೀವ ಬೆದರಿಕೆಯೊಡ್ಡಿ ಬಾಲಕನನ್ನ ಆತ್ಮಹತ್ಯೆಗೆ ಪ್ರಚೋದಿಸಿರುವ ಆರೋಪದ ಪ್ರಕರಣ ಇದು. ಅದಕ್ಕಿಂತಲೂ ಆಘಾತಕಾರಿ ವಿಚಾರ ಅಂದ್ರೆ, ಒಂದು ದೊಡ್ಡ ಅನೈತಿಕ ಕೃತ್ಯ ನಡೆದಿದ್ರು ಸ್ಥಳೀಯ ಪೊಲೀಸರು ಅದರ ಬಗ್ಗೆ ಕೇರ್ಲೆಸ್ ಮಾಡಿದ್ದಾರಂತೆ. ಪ್ರಕರಣವನ್ನ ಸ್ಥಳೀಯ ಪೊಲೀಸರು ಹಳ್ಳ ಹಿಡಿಸಲು ನೋಡಿದ್ದರು ಎಂಬ ಆರೋಪ ಈಗ ಕೇಳಿ ಬರ್ತಾ ಇದೆ. ಅದು ನಿಜವೇ ಆಗಿದ್ರೆ ಆ ಪೊಲೀಸರ ವಿರುದ್ಧ ಕ್ರಮ ಆಗಲೇಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷ SP ಅರುಣ್ ಕುಮಾರ್ ಅವರು ಈ ಪ್ರಕರಣವನ್ನ ನೀವು ಗಂಭೀರವಾಗಿ ಪರಿಗಣಿಸಿದ್ದೀರಿ ಅಂತ ನಾವು ಭಾವಿಸಿದ್ದೇವೆ. ನೀವೇ ಈ ಕೇಸನ್ನ ಮಾನಿಟರ್ ಮಾಡಬೇಕು. ಈ ಪ್ರಕರಣದ ಆರೋಪಿಯನ್ನ ಸುಮ್ಮನೆ ಬಿಡಲೇಬಾರದು. ಹಾಗೆ ಪೊಲೀಸರ ಕಡೆಯಿಂದ ಕರ್ತವ್ಯ ಲೋಪ ಆಗಿದ್ರೆ ಅವರ ಮೇಲೂ ಕ್ರಮ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ಕರ್ತವ್ಯ ನಿಷ್ಠೆ ಮತ್ತು ವಿಶ್ವಾಸಾರ್ಹತೆಯ ದೃಷ್ಟಿಯಿಂದ ಈ ಕೆಲಸ ಆಗಲೇಬೇಕಾಗಿದೆ. ವಿಷಯ ಏನಂದ್ರೆ, ಇದೇ ಮಾರ್ಚ್ 11ರಂದು ರಾತ್ರಿ ಉಜಿರೆಯ ಖಾಸಗಿ ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿಯಾಗಿರುವ ಬೆಳ್ತಂಗಡಿಯ ಅಪ್ರಾಪ್ತ ಮುಸ್ಲಿಂ ಬಾಲಕ ತನ್ನ ಹಿಂದೂ ಸಹಪಾಠಿಗಳ ಜೊತೆ ಉಜಿರೆಯ ದೇವಸ್ಥಾನವೊಂದರ ಬ್ರಹ್ಮಕಲೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದ. ತನ್ನ ಸಹಪಾಠಿಗಳ ಒತ್ತಾಯದ ಮೇರೆಗೆ ಅವನು ಅವರ ಜೊತೆಯಲ್ಲಿ ಹೋಗಿದ್ದಂತೆ. ಆತ ಮುಗ್ಧ ಮನಸ್ಸಿನ ಬಾಲಕ, ಜಾತಿ ಮತಗಳ ಭೇದ ಇಲ್ಲದವನು, ಎಲ್ಲರೂ ಒಂದೇ ಎಂದು ಭಾವಿಸಿಕೊಂಡವನು, ಸಮಾಜದಲ್ಲಿರುವ ಕೋಮು ವೈಷಮ್ಯಗಳ ಬಗ್ಗೆ ಅರಿವಿಲ್ಲದವನು. ಅಂತಹ ಅಮಾಯಕನೇ ಕೋಮು ಕ್ರಿಮಿಗಳ ಕೈಗೆ ಸಿಕ್ಕಿ ಚಿತ್ರಹಿಂಸೆ ಅನುಭವಿಸಿದ್ದು ಮಾತ್ರ ವಿಪರ್ಯಾಸ. ಅವರು ಹೋದ ಆ ಜಾತ್ರೆಯಲ್ಲಿ ವಿವಿಧ ಮನೋರಂಜನಾ ಆಟಗಳಿತ್ತು. ಅದರಲ್ಲಿ ಆ ಗೆಳೆಯರು ಸಂಭ್ರಮಿಸಿದರು. ಒಂದು ಪಾಯಿಂಟ್ನಲ್ಲಿ ಆತನ ಸ್ನೇಹಿತೆಯರು ಅವರ ಮೊಬೈಲನ್ನು ಇವನ ಕೈಗೆ ಕೊಟ್ಟು ಮನೋರಂಜನಾ ಆಟಕ್ಕೆ ಹೋಗಿದ್ರಂತೆ. ಈತ ಕೆಳಗೆ ಅವರ ಬರುವಿಕೆಗಾಗಿ ಕಾಯ್ತಿರ್ಬೇಕಾದ್ರೆ ಬಜರಂಗ ದಳದ ಕೆಲವು ಕಾರ್ಯಕರ್ತರು ಅವನ ಬಳಿಗೆ ಬಂದಿದ್ದಾರಂತೆ. ಆ ಗುಂಪಿನಲ್ಲಿ 15ಕ್ಕೂ ಅಧಿಕ ಬಜರಂಗ ದಳದ ಕಾರ್ಯಕರ್ತರು ಇದ್ರು. ಎಲ್ಲರೂ ಕುಡಿದು ಟೈಟ್ ಆಗಿದ್ರು. ಅದರಲ್ಲಿ ಬಜರಂಗ ದಳದ ಮುಖಂಡರಾದ ಗೌರವ್ ಶೆಟ್ಟಿ ಮತ್ತು ರಮೇಶ್ ಎಂಬಾತನು ಇದ್ರಂತೆ. ಬಂದವರೇ ನೀನು ಮುಸ್ಲಿಮಾ ಅಂತ ಪ್ರಶ್ನೆ ಮಾಡಿದ್ದಾರಂತೆ. ಈತ ಹೌದು ನಾನು ಮುಸ್ಲಿಂ ಅಂತ ಹೇಳಿದ್ದಾನಂತೆ. ಅಷ್ಟರಲ್ಲಿ ಬಂದಿದ್ದ ಬಜರಂಗ ದಳದ ಗೂಂಡಾಗಳೆಲ್ಲರೂ ಅಪ್ರಾಪ್ತ ಮುಸ್ಲಿಂ ಬಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಜನಾಂಗೀಯವಾಗಿ ನಿಂದಿಸಿ ಹಲ್ಲೆ ನಡೆಸಿದ್ದಾರಂತೆ. ಈ ಹಲ್ಲೆ ಕಂಡು ಮುಸ್ಲಿಂ ಬಾಲಕ ಕಾಲೇಜು ಸಹಪಾಠಿಗಳು ಆತನ ರಕ್ಷಣೆಗೆ ಧಾವಿಸಿದ್ರಂತೆ. ಬಜರಂಗ ದಳದ ಗೂಂಡಾಗಳು ಅವರ ಮೇಲೂ ಹಲ್ಲೆ ನಡೆಸಿದ್ದಾರಂತೆ. ವಿದ್ಯಾರ್ಥಿನಿಯರ ಮೇಲೂ ಕೈ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇವರು ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಕೈ ಮಾಡ್ತಾ ಇದ್ದಂತೆ ಅಲ್ಲಿ ಜನಸಂದಣಿ ಹೆಚ್ಚಾಗುತ್ತೆ. ಆವಾಗ ಅವರು ಮುಸ್ಲಿಂ ಬಾಲಕನನ್ನ ಸ್ವಲ್ಪ ದೂರಕ್ಕೆ ಕರೆದುಕೊಂಡು ಹೋದ್ರಂತೆ. ಅಲ್ಲಿ ಆತನ ಮೊಬೈಲನ್ನು ಕಿತ್ಕೊಂಡ್ರಂತೆ. ಅಲ್ಲೂ ಕೂಡ ಅಪ್ರಾಪ್ತ ಬಾಲಕನ ಮೇಲೆ ಗುಂಪು ಹಲ್ಲೆ ನಡೆಸಿದ್ರಂತೆ. ಅವಾಗ ಸ್ಥಳಕ್ಕೆ ಪೊಲೀಸರು ಬರ್ತಾರೆ ಅನ್ನೋ ವಿಷಯ ತಿಳಿದ ಬಜರಂಗ ದಳದ ಗೌರವ್ ಶೆಟ್ಟಿ ಮತ್ತು ರಮೇಶ್ ಎಂಬಾತ ಅಪ್ರಾಪ್ತ ಮುಸ್ಲಿಂ ಬಾಲಕನನ್ನ ಅಪಹರಿಸಿ ಕೊಂಡು ಹೋಗಿದ್ದಾರೆ. ಇಬ್ರು ಬಜರಂಗಿಗಳು ಬಾಲಕನನ್ನ ಬೈಕ್ನ ಮಧ್ಯದಲ್ಲಿ ಕೂರಿಸಿಕೊಂಡು ಹೋಗಿದ್ದಾರೆ. ಒಂದಷ್ಟು ಬಜರಂಗಿಗಳು ಅವರನ್ನ ಬೈಕ್ನಲ್ಲಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರಂತೆ. ಉಜಿರೆಯ ದೇವಸ್ಥಾನದಿಂದ 4-5 ಕಿಲೋಮೀಟರ್ ದೂರದ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ಅವರು ಬಾಲಕನನ್ನ ಕೊಲ್ಲುವ ಉದ್ದೇಶದಿಂದಲೇ ಕರೆದುಕೊಂಡು ಹೋಗಿದ್ದ ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಬಾಲಕನ ಅದೃಷ್ಟಕ್ಕೆ ಅಲ್ಲಿಗೆ ಆತನ ಗೆಳೆಯನೊಬ್ಬ ತಲುಪಿದ್ದ. ಅಪ್ರಾಪ್ತ ಮುಸ್ಲಿಂ ಬಾಲಕನ ಗೆಳೆಯನಾಗಿರುವ ABVP ಕಾರ್ಯಕರ್ತನೊಬ್ಬ ಇವರನ್ನ ಫಾಲೋ ಮಾಡಿ ಹೋಗಿದ್ದ. ಆತ ಬಜರಂಗಿಗಳ ಗುಂಪಿನಿಂದ ಮುಸ್ಲಿಂ ಬಾಲಕನನ್ನ ಬಚಾವ್ ಮಾಡಲು ತುಂಬಾ ಪ್ರಯತ್ನ ಮಾಡಿದ್ದಾನೆ. ಮುಸ್ಲಿಂ ಬಾಲಕನನ್ನ ಬಿಟ್ಟು ಬಿಡುವಂತೆ ಒತ್ತಾಯಿಸಿದ್ದಾನೆ. ಅದಕ್ಕಾಗಿ ಬಜರಂಗಿಗಳನ್ನ ಹೆದರಿಸುವ ಪ್ರಯತ್ನವನ್ನು ಮಾಡಿದ್ದಾನೆ. ಕೊನೆಗೆ ಮುಸ್ಲಿಂ ಬಾಲಕನ ಕೈಲಿ ಗೌರವ ಶೆಟ್ಟಿ ವಿಡಿಯೋ ಮಾಡಿಸ್ತಾನೆ. ಅದರಲ್ಲಿ ನಾನು ಹುಡುಗಿ ಜೊತೆ ಮಾತಾಡ್ತಾ ಇದ್ದಾಗ ಯಾರೋ ಗುಂಪು ಬಂದು ಹಲ್ಲೆ ಮಾಡಿದ್ರು ಅಂತ ಹೇಳಿಸಿದ್ದಾನೆ. ತನ್ನ ಮೇಲೆ ಹಲ್ಲೆ ನಡೆಯುವಾಗ ಗೌರವ್ ಶೆಟ್ಟಿ ಬಂದು ನನ್ನ ರಕ್ಷಣೆ ಮಾಡಿದ್ದು ಅಂತಾನು ಬಾಲಕನ ಬಾಯಲ್ಲಿ ಹೇಳಿಸಿ ವಿಡಿಯೋ ಮಾಡಿಸಿದ್ದಾನಂತೆ. ಬಳಿಕ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಬಾಲಕನನ್ನ ಕರ್ಕೊಂಡು ಬಂದು ಉಜಿರೆಯ ಪೇಟೆಯ ಬಿಲ್ಡಿಂಗ್ ಬಳಿ ಬಿಟ್ಟು ಹೋಗಿದ್ದಾರೆ. ಮಧ್ಯರಾತ್ರಿ ಬಳಿಕ ಮನೆಗೆ ಹೋಗಿದ್ದ ಬಾಲಕ ಈ ವಿಷಯವನ್ನ ಮನೆಯವರಿಗೆ ಹೇಳಿರಲಿಲ್ಲ. ಭಯದಿಂದ ಈ ವಿಷಯವನ್ನ ಮನೆಯವರಿಗೆ ಹೇಳಿರಲಿಲ್ಲ. ಆದರೆ ಮರುದಿನವೇ ಅಂದರೆ ಮಾರ್ಚ್ 12ರಂದು ಬೆಳಗ್ಗೆ ಬಜರಂಗಿ ಗೌರವ ಶೆಟ್ಟಿ ಬಾಲಕನಿಗೆ ಕರೆ ಮಾಡಿ ಬೆದರಿಕೆ ಕೂಡ ಹಾಕ್ತಾನೆ.
ನೀನು ನನ್ನ ಬಳಿಗೆ ಬರಬೇಕು, ನಿನ್ನ ಮೊಬೈಲ್ ತರಬೇಕು, ಅದನ್ನು ನಮಗೆ ಚೆಕ್ ಮಾಡಲಿಕ್ಕಿದೆ ಅಂತ ಹೇಳಿದ್ದಾನಂತೆ. ಅಲ್ಲದೆ ನಾವು ಹೊಡೆದ ವಿಚಾರವನ್ನು ಯಾರಿಗಾದರೂ ಹೇಳಿದರೆ ನಿನ್ನನ್ನು ಕೊಲ್ಲೋದಾಗಿ ಥ್ರೆಟ್ ಮಾಡಿದ್ದಾನಂತೆ. ನಂತರದಲ್ಲಿ ದಿನಾಲೂ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನಂತೆ. ಇದರಿಂದ ಅಪ್ರಾಪ್ತ ಮುಸ್ಲಿಂ ಬಾಲಕ ಖಿನ್ನತೆಗೆ ಒಳಗಾಗಿದ್ದ. ಬಾಲಕನ ಪೋಷಕರಿಗೆ ಈ ವಿಚಾರ ಏನು ಇಲ್ಲಿ ಘಟನೆಗಳು ನಡೆದಿತ್ತು ಅದು ಯಾವುದೂ ಗೊತ್ತಿರಲಿಲ್ಲ. ಮೊದಲಿಗೆ ಮಗ ಯಾಕೆ ಖಿನ್ನತೆಯಲ್ಲಿದ್ದಾನೆ ಅಂತ ಪೋಷಕರು ಚಿಂತೆಗೆ ಬಿದ್ದಿದ್ರು. ಅವನ ವರ್ತನೆಗಳು ವಿಚಿತ್ರ ಅನಿಸ್ತಾ ಇತ್ತು. ರಾತ್ರಿ ಹೋಗಿ ಗೇಟ್ಗೆ ಬೀಗ ಹಾಕೋದಂತೆ ಇನ್ನೇನೋ ಮಾಡ್ತಾ ಇದ್ದಾನಂತೆ. ಅಂದರೆ ಬಜರಂಗಿಗಳು ಮನೆಗೆ ಬಂದು ಹಲ್ಲೆ ಮಾಡ್ಬೋದು ಅನ್ನೋ ಆತಂಕ ಆತನಲ್ಲಿ ಇತ್ತು. ಅದರಿಂದ ಖಿನ್ನತೆಗೆ ಒಳಗಾಗಿದ್ದ. ಸರಿಯಾಗಿ ಹೊಟ್ಟೆಗೆ ತಿಂತಾ ಇರಲಿಲ್ಲ, ನಿದ್ದೆ ಮಾಡ್ತಾ ಇರಲಿಲ್ಲ, ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಪೋಷಕರು ಏನೇ ಕೇಳಿದ್ರು ಆತ ಮಂಕಾಗಿ ಇರ್ತಾ ಇದ್ದ. ಪೋಷಕರು ಅವನ ಬೆನ್ನು ಬಿದ್ದು ಪರಿಶೀಲಿಸಿದಾಗ ವಿಚಾರ ಬೆಳಕಿಗೆ ಬಂದಿದೆ. ಬಜರಂಗಿಗಳ ಹಲ್ಲೆ ಮತ್ತು ಬೆದರಿಕೆಯಿಂದ ಮಾನಸಿಕವಾಗಿ ಜರ್ಜರಿತವಾಗಿದ್ದ ಬಾಲಕ ಕೊನೆಗೆ ಆತ ಡೆತ್ ನೋಟು ಕೂಡ ಬರೆದಿದ್ದ. ಆದರೆ ಆತ್ಮಹತ್ಯೆಗೆ ಯಾವುದೇ ಪ್ರಯತ್ನ ಮಾಡಿರಲಿಲ್ಲ ಅಂತೆ. ಡೆತ್ ನೋಟು ಬರೀತಾ ಇರುವಾಗಲೇ ಆತನ ಅಪ್ಪನ ಕೈಗೆ ಈತ ಸಿಕ್ಕಿ ಬೀಳ್ತಾನೆ. ಆ ಡೆತ್ ನೋಟು ತಂದೆಯ ಕೈಗೆ ಸಿಕ್ಕಿದೆ. ಆವಾಗ ಆತ ದೇವಸ್ಥಾನದ ಜಾತ್ರೆಯಲ್ಲಿ ತನ್ನ ಮೇಲೆ ನಡೆದ ಕ್ರೂರ ದಾಳಿಯ ಬಗ್ಗೆ ತಿಳಿಸಿದ್ದಾನೆ. ಬಾಲಕನ ಮೇಲೆ ಹಲ್ಲೆ ನಡೆದಿದ್ದು ಮಾರ್ಚ್ 11ರಂದು ರಾತ್ರಿ. ಇದು ಪೋಷಕರ ಗಮನಕ್ಕೆ ಬಂದಿದ್ದು ಮಾರ್ಚ್ 17ರಂದು ರಾತ್ರಿ. ಮಾರ್ಚ್ 18ರಂದು ಬೆಳಗ್ಗೆ ಬಾಲಕ ಮತ್ತು ಆತನ ಪೋಷಕರು ಬೆಳ್ತಂಗಡಿ ಠಾಣೆಗೆ ಹೋಗಿ ದೂರು ದಾಖಲಿಸಿದ್ರು. ಪೊಲೀಸರು ಸಾಗ ಹಾಕಿ ಕೇಸ್ ದಾಖಲಿಸಿದ್ದು ರಾತ್ರಿ ಹೊತ್ತಲ್ಲಿ. ಅದರ ಮಧ್ಯೆ ರಾಜಿ ಮಾಡಿಕೊಳ್ಳಲು ಮುಚ್ಚಳಿಕೆಯಲ್ಲಿ ಮುಗಿಸಲು ಪ್ರಯತ್ನ ನಡೆದಿತ್ತಂತೆ. ಆದರೆ ವಿಷಯ SP ತನಕ ಹೋಗಿ ಕೊನೆಗೆ ಮೇಲಾಧಿಕಾರಿಗಳಿಂದ ನಿರ್ದೇಶನ ಹೋದ್ಮೇಲೆ FIR ದಾಖಲಾಗಿದೆ. ಕೇಸ್ ದಾಖಲಾಗಿ 1 ದಿನ ಆಯಿತು. ಈವರೆಗೆ ಆರೋಪಿಗಳ ಬಂಧನ ಆಗಿಲ್ಲ. ಗೌರವ್ ಶೆಟ್ಟಿ, ರಮೇಶ್ ಸೇರಿದಂತೆ 15ಕ್ಕೂ ಅಧಿಕ ಮಂದಿ ಬಜರಂಗಿ ಗೂಂಡಾಗಳು ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಲೆಮರೆಸಿಕೊಳ್ಳಲು ಅವಕಾಶ ಕೊಟ್ಟ ಮೇಲೆ ಅವರು ತಲೆಮರೆಸಿಕೊಳ್ಳದೇ ಇರ್ತಾರ? ಅಲ್ಲಿ ಪೊಲೀಸರ ನಿರ್ಲಕ್ಷ್ಯ ಇದ್ದಲ್ಲಿ ಮುಲಾಜಿಲ್ಲದೆ ಅವರ ಮೇಲೆ ಕ್ರಮ ಆಗಬೇಕು. ಹಾಗೆ ಈ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಯಬೇಕು. ಉಜಿರೆಯ ಅಪ್ರಾಪ್ತ ಬಾಲಕನ ಮೇಲೆ ನಡೆದ ಹಲ್ಲೆ ಒಂದು ಪೂರ್ವ ನಿಯೋಜಿತ ಸಂಚು ಇರುವ ಆರೋಪವೂ ಇದೆ. ಅದೇನೆಂದ್ರೆ ಹಲ್ಲೆಗೆ ಒಳಗಾಗಿರುವ ಮುಸ್ಲಿಂ ಬಾಲಕ ಒಳ್ಳೆ ಪ್ರತಿಭಾವನಂತೆ. ಆತ ಉತ್ತಮ ಸಿಂಗರ್ ಅಂತೆ. 4-5 ತಿಂಗಳ ಹಿಂದೆ ಕಾಲೇಜಿನ ಕಾರ್ಯಕ್ರಮದಲ್ಲಿ ಆತ ತನ್ನ ಸಹಪಾಠಿ ವಿದ್ಯಾರ್ಥಿನಿ ಜೊತೆ ಹಾಡು ಹಾಡಿದ್ದರಂತೆ. ಹಿಂದೂ ಹುಡುಗಿ ಜೊತೆ ಹಾಡು ಹಾಡಿದ್ದಕ್ಕೆ ಆಗ್ಲೇ ABVP ಅವರು ಆತನಿಗೆ ಬೆದರಿಕೆ ಹಾಕಿದ್ರಂತೆ. ಇನ್ಮೇಲೆ ಹಿಂದೂ ಹೆಣ್ಮಕ್ಕಳ ಜೊತೆ ಹಾಡಿದ್ರೆ ಹುಷಾರು ಅಂತ ಎಚ್ಚರಿಕೆ ಬೇರೆ ಕೊಟ್ಟಿದ್ರಂತೆ. ಅವತ್ತು ಎಚ್ಚರಿಕೆ ಕೊಟ್ಟವರೇ ಮೊನ್ನೆ ಜಾತ್ರೆಯಲ್ಲಿ ಈ ಬಾಲಕನನ್ನ ತಗಲಾಕಿಸಿದ್ದು ಎಂಬ ಆರೋಪವೂ ಇದೆ. ಒಂದು ಪಾರದರ್ಶಕ ತನಿಖೆ ನಡೆಸಿದ್ರಷ್ಟೇ ಎಲ್ಲ ಸತ್ಯಗಳು ಇದರಿಂದ ಹೊರಬರಬಹುದು. ಕರಾವಳಿಯಲ್ಲಿ ಮಾರಲ್ ಪೊಲೀಸಿಂಗ್ಗೆ ಕಡಿವಾಣ ಹಾಕಬೇಕಾದ್ರೆ ಉಜಿರೆಯ ಘಟನೆಯನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.